ಹಲೋ ಫ್ರೆಂಡ್ಸ್, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಸಣ್ಣ ಸಣ್ಣ ಚೇಂಜಸ್ ನಮ್ಮ ಡಯಟ್ನಲ್ಲಿ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಬಹಳ ಇಂಪ್ಯಾಕ್ಟು, ಒಳ್ಳೆಯ ಇಂಪ್ಯಾಕ್ಟು ಕೇವಲ ಕೆಲವೇ ದಿನಗಳಲ್ಲಿ, ವಾರಗಳಲ್ಲಿ ತಂದುಕೋಬಹುದು ಅನ್ನೋಕ್ಕೆ ಸಾವಿರಾರು ನಿದರ್ಶನಗಳಿವೆ. ಅದರಲ್ಲಿ ಒಂದು ಆ ರೀತಿ ಹ್ಯಾಬಿಟ್ ಅಂತ ಹೇಳಿದ್ರೆ ಪ್ರತಿನಿತ್ಯ ವಾಲ್ನಟ್ಸ್ನ ಸೇವನೆ ಮಾಡೋದು. ವಾಲ್ನಟ್ಸ್ ನೀವು ನೋಡಿರ್ಬೋದು ವೀಕ್ಷಕರೇ, ನೋಡಕ್ಕೆ ಒಳ್ಳೆ ಬ್ರೈನ್ ಶೇಪಲ್ಲಿ ಇರುತ್ತೆ. ಅದು ಸ್ವಲ್ಪ ಹಾರ್ಡ್ ಇರುತ್ತೆ, ಶೆಲ್ಲು ಹೊಡೆದಾಗ ಹೊರಗಡೆ ಡಬಲ್ ಆಗಿರುವಂಥ ಒಂದು ನಟ್ಸ್ ಸಿಗುತ್ತೆ, ಅದು ಬ್ರೈನ್ ಶೇಪಲ್ಲಿ ಇರುತ್ತೆ. ಈ ಒಂದು ವಾಲ್ನಟ್ಸ್ ಒಂದು ಖನಿಜಾಂಶಗಳ ಒಂದು ಭಂಡಾರನೇ ಅಂತ ಹೇಳ್ಬೋದು. ಇದನ್ನು ತಿಂದರೆ ಒಂದು ಸಾವಿರಾರು ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲಿ ಕೆಲವು ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನಾನು ನಿಮಗೆ ಡಿಸ್ಕಸ್ ಮಾಡಕ್ಕೆ ಹೋಗ್ತೀನಿ. ನೋಡಿ, ಪ್ರತಿದಿನ 5 ವಾಲ್ನಟ್ಸ್ ಪರ್ ಡೇ ತಿಂತಾ ಬರೋದ್ರಿಂದ ನಮ್ಮ ದೇಹದಲ್ಲಿ ತುಂಬಾ ಬದಲಾವಣೆಗಳು ಕಾಣಿಸ್ತವೆ. ಅದಕ್ಕೆ ಮುಖ್ಯ ಕಾರಣನೇ ಅದರಲ್ಲಿ ಅಡಗಿರುವಂತ ಪೋಷಕಾಂಶಗಳು. ಈ ಒಂದು 30 ಗ್ರಾಮ್ ನೀವು ವಾಲ್ನಟ್ ತಗೊಂಡ್ರೆ ಅದರಲ್ಲಿ ಒಂದು 60% ಅಷ್ಟು, ಅಂದ್ರೆ ಒಂದು 19 ಗ್ರಾಮ್ನಷ್ಟು ನಿಮಗೆ ಒಳ್ಳೆಯ ಹೆಲ್ತಿ ಫ್ಯಾಟ್ಸ್, ಅಂದ್ರೆ ಒಳ್ಳೆಯ ಕೊಬ್ಬಿನಾಂಶ ಇರುವಂತ ಒಂದು ಸೋರ್ಸ್. ಅದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ನಾವೇನ್ ಕರಿತೀವೋ ಅದು ಇದರಲ್ಲಿ ಅಡಗಿದೆ. ಇದು ನಮ್ಮ ಹಾರ್ಟಿಗೆ ಬಹಳ ಒಳ್ಳೇದು ಅಂತ ಹೇಳಿದ್ರೆ ನಮ್ಮ ದೇಹದಿಂದ LDL ಲೆವೆಲ್ಸ್ ನ ಕಡಿಮೆ ಮಾಡಲಿಕ್ಕೆ ಮತ್ತು HDL ಲೆವೆಲ್ಸ್ ನ ಬೂಸ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ ಅಂತ. ಈ LDL ಲೆವೆಲ್ಸ್ ಕಡಿಮೆ ಆಗಿ HDL ಜಾಸ್ತಿ ಆದ್ರೆ ರಕ್ತದಲ್ಲಿ ಅಂಟಿಕೊಂಡಿರುವಂತ ಈ ಕೆಟ್ಟ ಕೊಲೆಸ್ಟ್ರಾಲ್, ಅಥಿರೋಸ್ಕ್ಲೆರೋಟಿಕ್ ಪ್ಯಾಕ್ಸ್ ಕೂಡ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ಈ ಒಂದು ಅತ್ಯಂತ ಒಂದು ಭಂಡಾರ. ಇನ್ನೊಂದು ಅಂತ ಹೇಳಿದ್ರೆ ಪ್ರೋಟೀನ್ಸ್. ಆಕ್ಚುಲಿ ಇದರಲ್ಲಿ 15% ಅಷ್ಟು ಪ್ರೋಟೀನ್, ಅಂದ್ರೆ 30 ಗ್ರಾಮ್ನಲ್ಲಿ 5 ಗ್ರಾಮ್ನಷ್ಟು ಪ್ರೋಟೀನ್ಸ್ ಇರುತ್ತೆ. ಅದರಲ್ಲೂ ಕೂಡ ಒಳ್ಳೆ ಅಮಿನೋ ಆಸಿಡ್, ಪ್ಲಾಂಟ್ ಬೇಸ್ಡ್ ಪ್ರೋಟೀನ್, ಒಳ್ಳೆ ರಿಚ್ ಪ್ಲಾಂಟ್ ಸೋರ್ಸ್. ನಮ್ಮ ದೇಶದಲ್ಲಿ ನಮಗೆ ಪ್ರೋಟೀನ್ ಸಿಗುವಂತ ಆಹಾರಗಳು ಅದರಲ್ಲೂ ವೆಜಿಟೇರಿಯನ್ಸ್ಗೆ ತುಂಬಾ ಕಡಿಮೆ. ಅದೇ ರೀತಿ ನೀವು ಕೇವಲ ಒಂದು 5 ವಾಲ್ನಟ್ ತಿನ್ನೋದ್ರಲ್ಲಿ ನಿಮ್ಮ ದೇಹಕ್ಕೆ ಒಂದು 8 ರಿಂದ 10 ಗ್ರಾಮ್ ತನಕ ನಿಮಗೆ ಪ್ರೋಟೀನ್ ಸಿಕ್ಬಿಡುತ್ತೆ. ಹಾಗಾಗಿ ಈ ಒಂದು ಪ್ರೋಟೀನ್ಸ್ ಇರ್ಬೋದು. ಜೊತೆಗೆ ಕಾರ್ಬೋಹೈಡ್ರೇಟ್ಸ್ ತುಂಬಾ ಕಡಿಮೆ, ಕ್ಯಾಲರೀಸ್ ತುಂಬಾ ಕಡಿಮೆ, ಕೇವಲ ಒಂದು 10% ಹೇಳ್ಬೋದು. 30 ಗ್ರಾಮ್ನಲ್ಲಿ ಕೇವಲ 3 ರಿಂದ 4 ಗ್ರಾಮ್ ತನಕ ಮಾತ್ರ ನಿಮಗೆ ಸಿಗುವಂಥದ್ದು ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್. ಹಾಗಾಗಿ ಒಳ್ಳೆಯ ಹೆಲ್ತಿ ಫ್ಯಾಟ್ಸು, ಒಳ್ಳೆಯ ಪ್ರೋಟೀನ್ಸು, ಲೋ ಕಾರ್ಬೋಹೈಡ್ರೇಟ್ಸ್, ಜೊತೆಗೆ ಒಳ್ಳೆಯ ಫೈಬರ್ನ ಅಂಶ. ಕೇವಲ ಒಂದು 20% ಅಷ್ಟು ಫೈಬರು ಈ ಒಂದು ವಾಲ್ನಟ್ಸ್ ಸಿಗುತ್ತೆ. ಆ ಫೈಬರ್ ಕೂಡ ಇದರಲ್ಲಿ ಇರುವಂಥದ್ದು ನ್ಯಾಚುರಲ್ ಸಾಲ್ಯುಬಲ್ ಫೈಬರ್. ಸೊ ಹಾಗಾಗಿ ಇದು ಒಂದೊಂದಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ, ಮೊದಲನೇದಾಗಿ ನಾನು ಹೇಳ್ದಂಗೆ ಹಾರ್ಟ್ ಹೆಲ್ತ್, ನಮ್ಮ LDL ನ ಕಡಿಮೆ ಮಾಡುತ್ತೆ, HDL ನ ಜಾಸ್ತಿ ಮಾಡುತ್ತೆ, ಹಾರ್ಟ್ ನ ಆರೋಗ್ಯ ಇಂಪ್ರೂವ್ ಮಾಡುತ್ತೆ, ಜೊತೆಗೆ ರಕ್ತನಾಳಗಳಿಂದ ಕೆಟ್ಟ ಕೊಬ್ಬನ್ನ ತೆಗೆದಾಕುತ್ತೆ ಅಂತ ಹೇಳ್ಬಿಟ್ಟು. ಎರಡನೇದಾಗಿ ನಮ್ಮ ಚರ್ಮಕ್ಕೆ ಬೇಕಾಗಿರುವಂತ ಅತ್ಯವಶ್ಯಕವಾದಂತ ಒಂದು ಆಂಟಿ ಆಕ್ಸಿಡೆಂಟ್ಗಳು, ಪಾಲಿಫಿನಾಲ್ಗಳು, ವೈಟಮಿನ್ ಇ ಇರ್ಬೋದು, ವೈಟಮಿನ್ ಸಿ ಇರ್ಬೋದು, ಹೇರಳವಾಗಿ ಈ ಒಂದು ವಾಲ್ನಟ್ಸ್ ಅಲ್ಲಿ ಅಡಗಿದೆ. ಹಾಗಾಗಿ ನಮ್ಮ ಕಣ್ಣಿನ ಆರೋಗ್ಯ ಇರ್ಬೋದು, ನಮ್ಮ ಚರ್ಮದ ಆರೋಗ್ಯ ಇರ್ಬೋದು, ನಮ್ಮ ಕೂದಲಿನ ಆರೋಗ್ಯ ಇರ್ಬೋದು, ತುಂಬಾ ಇಂಪ್ರೂವ್ ಆಗ್ತಾ ಬರುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಜೊತೆಗೆ ನೋಡಿ, ನಮ್ಮ ಸ್ಕಿನ್ನಿಗೆ ಬೇಕಾಗಿರುವಂತ ಅವಶ್ಯಕ ಆಗಿರುವಂತ ತೇವಾಂಶವನ್ನ, ಎಣ್ಣೆಯನ್ನ ಇದು ಒಣಗಿಸುತ್ತೆ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್. ಜೊತೆಗೆ ಹಾರ್ಟ್ ಹೆಲ್ತ್ ಇನ್ನೊಂದು ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ALA ಅಂತ ಒಂದು ಅಂಶ ಇದರಲ್ಲಿ ಹೇರಳವಾಗಿರುತ್ತೆ. ಈ ಒಂದು ಒಮೆಗಾ 3 ಅಂಶ ವೆಜಿಟೇರಿಯನ್ಸ್ ಸಿಗೋದು ತುಂಬಾ ಹೇರಳವಾಗಿ, ತುಂಬಾ ವಿರಳ. ಆಕ್ಚುಲಿ ಸಿಗಲ್ಲ ಯಾವ್ದ್ರಲ್ಲೂ. ಈ ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಫಿಶ್ ಅಲ್ಲಿ, ಈ ಸೀ ಫುಡ್ಸ್ ಅಲ್ಲಿ ಹೇರಳವಾಗಿ ಈ ಒಮೆಗಾ 3 ಇರುತ್ತೆ. ಆದ್ರೆ ಈ ಒಂದು ನಮಗೆ ಒಮೆಗಾ 3 ವೆಜಿಟೇರಿಯನ್ಸ್ ಬೇಕು ಅಂತ ಹೇಳಿದ್ರೆ ವಾಲ್ನಟ್ ಇಸ್ ದ ವೆರಿ ಇಂಪಾರ್ಟೆಂಟ್ ಸೋರ್ಸ್. ಅದು ಬಿಟ್ರೆ ಫ್ಲಾಕ್ಸ್ ಸೀಡ್ಸ್, ಅದು ಬಿಟ್ರೆ ನಿಮಗೆ ಈ ಅವಕಾಡೋಸ್, ಇದ್ರಲ್ಲಿ ಕೆಲವು ಸಿಗ್ತಾವೆ ಅಷ್ಟೇ. ಬಿಟ್ರೆ ವಾಲ್ನಟ್ ನಲ್ಲಿ ಹೇರಳವಾಗಿರುವಂತ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತಗೊಳ್ತಾ ಇರೋದು, ನಿಯಮಿತವಾಗಿ ತಗೊಳ್ತಾ ಇರೋದ್ರಿಂದ ಚರ್ಮದ ಆರೋಗ್ಯ, ಕಣ್ಣಿನ ಆರೋಗ್ಯ, ಹೃದಯದ ಆರೋಗ್ಯ ಮತ್ತು ಲಿವರ್ನ ಆರೋಗ್ಯ ಹೆಲ್ತಿ ಆಗಿರುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಮೂರನೇದಾಗಿ ಗಟ್ ಹೆಲ್ತ್. ನಾನು ಮುಂಚೆನೇ ಹೇಳ್ದಂಗೆ ಸಾಲ್ಯುಬಲ್ ಫೈಬರ್, ಇದರಲ್ಲಿ ಇರುವಂತ ಸಾಲ್ಯುಬಲ್ ಫೈಬರ್ ನಮ್ಮ ಗಟ್ ಮೈಕ್ರೋಬಯೋಮ್ನ ಇಂಪ್ರೂವ್ ಮಾಡುತ್ತೆ. ನಮ್ಮ ಒಳ್ಳೆಯ ಸೂಕ್ಷ್ಮಾಣುಜೀವಿಗಳಿಗೆ ಒಂದು ಆಹಾರವಾಗಿ ಅದು ಹೆಲ್ಪ್ ಮಾಡುತ್ತೆ. ನಮಗೆ ಸಾಧಾರಣವಾಗಿ ಕಂಡು ಬರುವಂತ ಡೈಜೆಷನ್ ಸಮಸ್ಯೆಗಳಾದ ಈ ಬ್ಲೋಟಿಂಗ್ ಇರ್ಬೋದು, ಅಜೀರ್ಣ ಇರ್ಬೋದು, ಹುಳಿ ತೆಗಿರ್ಬೋದು, ಉಪ್ಸ ಇರ್ಬೋದು, ಈ ತರದೆಲ್ಲ ಪ್ರಾಬ್ಲಮ್ಸ್ಗಳನ್ನ ಅವಾಯ್ಡ್ ಮಾಡುತ್ತೆ. ಜೊತೆಗೆ ಈ ಸೂಕ್ಷ್ಮಾಣುಜೀವಿಗಳಿಂದ ನಮ್ಮ ಒಂದು ಮೆದುಳು ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿದೆ. ಈ ಬ್ರೈನ್ ಹೆಲ್ತ್ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಒಮೆಗಾ 3 ಮತ್ತು ನಮ್ಮ ಗಟ್ ಹೆಲ್ತ್ಗೆ ಇರುವಂತಹ ಒಂದು ಸಾಲ್ಯುಬಲ್ ಫೈಬರ್ ಮತ್ತು ಇದರಲ್ಲಿ ಇರುವಂತಹ ಹೇರಳವಾಗಿರುವಂತಹ ವಿಟಮಿನ್ ಮತ್ತು ಮಿನರಲ್ ಅಂಶಗಳು ನಮ್ಮ ಬ್ರೈನ್ ನ ಹೆಲ್ತ್ ನ, ನಮ್ಮ ಕಾಗ್ನಿಟಿವ್ ಫಂಕ್ಷನ್ಸ್ ನ, ನಮ್ಮ ಮೆಮೊರಿಯನ್ನ, ನಮ್ಮ ಫೋಕಸ್ನ, ನಮ್ಮ ಅಟೆನ್ಷನ್ನ ಎಲ್ಲದನ್ನು ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಸೊ ಈ ವಾಲ್ನಟ್ಸ್ ನ ಪ್ರತಿನಿತ್ಯ ಯೂಸ್ ಮಾಡ್ತಾ ಬಂದ್ರಲ್ಲಿ, ಕೇವಲ ದಿನಕ್ಕೆ 5 ಡೈಲಿ ಉಪಯೋಗಿಸ್ತಾ ಬಂದಲ್ಲಿ 3 ರಿಂದ 4 ವಾರಗಳಲ್ಲಿ ನಿಮ್ಮ ಚರ್ಮದಲ್ಲಿ, ನಿಮ್ಮ ಗಟ್ನಲ್ಲಿ, ನಿಮ್ಮ ಹಾರ್ಟ್ ಹೆಲ್ತ್ ನಲ್ಲಿ ಮತ್ತು ನಿಮ್ಮ ಈ ಕೂದಲಿನ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಿಸಬಹುದು. ಸೊ ಈ ಒಂದು ವಾಲ್ನಟ್ ನ ಪ್ರತಿನಿತ್ಯ ನಿಮ್ಮ
ಡಯಟ್ನಲ್ಲಿ ಅನುವರ್ಸ್ಕೊಳ್ಳಿ. ಹೇಗೆ ಅಂತ ಹೇಳಿದ್ರೆ ಅದನ್ನ ಜಸ್ಟ್ ಹಂಗೆ ತಿನ್ಬೋದು, ಸ್ನಾಕ್ ಬಗ್ಗೆ ಹೆಲ್ತಿ ಸ್ನಾಕ್ಸ್ ಥರ, ಇಲ್ಲ ಪೌಡರ್ ಮಾಡಿಬಿಟ್ಟು ಸ್ಮೂದೀಸಲ್ಲಿ ಹಾಕಿ ತಗೋಬೋದು, ಇಲ್ಲ ಜಸ್ಟ್ ಪೌಡರ್ ಮಾಡಿಬಿಟ್ಟು ಅದನ್ನ ಸಲಾಡ್ಸ್ಗಳಲ್ಲಿ ಆಗಿ ಯೂಸ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಈ ಹಾಲಿನೊಂದಿಗೆ ಇದನ್ನ ಪೌಡರ್ ಮಾಡಿಬಿಟ್ಟು ಹಾಲಿನಲ್ಲಿ ಮಿಕ್ಸ್ ಮಾಡಿ ಕುಡಿಯುವಂಥದ್ದು ಇರ್ಬೋದು. ಯಾವ್ದಾದ್ರು ಒಂದು ರೀತಿಯಲ್ಲಿ ನಿಮ್ಮ ದೇಹಕ್ಕೆ ಪ್ರತಿನಿತ್ಯ ಹೋಗುವಂಗೆ ನೋಡ್ಕೊಳ್ಳಿ. ಇಷ್ಟೆಲ್ಲ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ, ನಿಶಕ್ತಿ, ಆಯಾಸ, ಸುಸ್ತು, ನರದೌರ್ಬಲ್ಯ, ಇಂಥ ಪ್ರಾಬ್ಲಮ್ಗೆಲ್ಲ ಕೂಡ ಈ ಒಂದು ವಾಲ್ನಟ್ಸ್ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಸೊ ಪ್ರಯತ್ನ ಮಾಡಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಮುಂದೆ ಇನ್ನೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.